ಚೇಮ್ರಾ ಪಿಕ್ ಹೋಗೋಣ ಅಂತ ಚೇಮ್ರಾ ಪಿಕ್ ಹೋಗ್ತಾ ಇದ್ದೀನಿ. ವಯನಾಡಲ್ಲಿ ಒಂದು ಒಳ್ಳೆ ಸ್ಪಾಟ್ ಇದು ಚೇಮ್ರಾ ಪಿಕ್ಕು. ತುಂಬ ಜನ ವಯನಾಡಿಗೆ ಬಂದರೆ ಬರೀ ಸೂಜಿಪಾರ ಮತ್ತು ಎಡಕೋಲ್ ಕೇಸು ಆ ಕಡೆ ಪ್ರಿಫರ್ ಮಾಡ್ತಾರೆ. ತುಂಬ ಜನ ಚೇಮ್ರಾ ಪಿಕ್ನ ಮಿಸ್ ಮಾಡ್ತಾರೆ. ಆದರೆ ಚೇಮ್ರಾ ಪಿಕ್ಕು ತುಂಬ ಸುಂದರವಾದ ಜಾಗ, ತುಂಬ ಪ್ರಕೃತಿ ಇಲ್ಲಿ. ಈ ರೋಡಲ್ಲಿ ಚಿಕ್ಕ ರೋಡಲ್ಲಿ ಹೋಗ್ತಾ ಇದ್ದರೆ ಇಲ್ಲಿ ಡ್ರೈವ್ ಮಾಡೋಕ್ಕೆ ಒಂಥರ ಮಜಾ. ಮತ್ತು ಬೆಳಗ್ಗೆ ಬಂದರೆ ಇಲ್ಲಿ 6-6:30 ಬಂದರೆ ಟ್ರೆಕ್ಕಿಂಗ್ ಕೂಡ ಇರುತ್ತೆ. 6 ಗಂಟೆಗೆ ಬರಬೇಕು ಟ್ರೆಕ್ಕಿಂಗ್ ಮಾಡಬೇಕಂದ್ರೆ. ನಾನು ಹೋಗ್ತಾ ಇರೋ ಟೈಮು ಟ್ರೆಕ್ಕಿಂಗ್ ಇರೋಲ್ಲ, ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಯಾಕಂದರೆ ನನ್ನ ಹತ್ರ ಜಾಸ್ತಿ ಟೈಮು ಇಲ್ವಲ್ಲ, ರಿಟರ್ನ್ ಹೋಗಬೇಕಲ್ಲ, ಅದಕ್ಕೋಸ್ಕರ ಚೇಮ್ರಾ ಪಿಕ್ ಹೋಗ್ತಾ ಇದ್ದೀನಿ. ಒಬ್ರಿಗೆ 750 ರೂಪಾಯಿ ಟ್ರೆಕ್ಕಿಂಗು, ಜೊತೆಲಿ ಫಾರೆಸ್ಟು ಕೂಡ ಬಿಡ್ತಾರೆ. ಹಂಗಂದ್ರೆ ಆನೆಗಳ ಕಾಟ ಜಾಸ್ತಿ ಇರುತ್ತೆ ಅಲ್ಲಿ. ಮುಂದ್ಗಡೆ ಏನು ಬೆಟ್ಟ ಕಾಣ್ತಿದೆ ನೋಡಿ, ಆ ಬೆಟ್ಟ ಹತ್ತಿ ಹಿಂದ್ಗಡೆ ಒಂದು ಲೇಕ್ ಇದೆ, ಕೆಳಗಡೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ಚೇಮ್ರಾ ಪಿಕ್ನಲ್ಲಿ ಇದು ಒಂದೇ ಅಂಗಡಿ ಇರೋದು. ಹತ್ತಿದ ತಕ್ಷಣ ಮೇಲ್ಗಡೆ ಮಸಾಲ ಮಜ್ಜಿಗೆ ಮಾಡ್ತಾಯಿದ್ರು. ಮಜ್ಜಿಗೆ ಮಾತ್ರ ಸಖತ್ತಾಗಿತ್ತು. ಮಾಮೂಲಿ ಕೇರಳ ಐಟಮ್ ಏನಿರುತ್ತೆ, ಮಾವಿನಕಾಯಿ, ಪೈನಾಪಲು ಎಲ್ಲ ಇತ್ತು, ಸೋಡಾ ಗಿಡ ಎಲ್ಲ. ಮತ್ತು ಟೈಮಿಂಗ್ಸ್ ಇಲ್ಲಿ 4 ಗಂಟೆಗೆಲ್ಲ ಕ್ಲೋಸು. 4 ಗಂಟೆ ಆದ ತಕ್ಷಣ ಚೇಮ್ರಾ ಪಿಕ್ಗೆ ಅಲೋ ಇಲ್ಲ. ಬೆಳಗ್ಗೆ 6-6:30 ಓಪನ್ ಆದರೆ 4 ಗಂಟೆ ಲಾಸ್ಟು. ಟ್ರೆಕ್ಕಿಂಗ್ ಬೆಳಗ್ಗೆನೇ ಬರಬೇಕು. ಯಾಕಂದರೆ 4 ಗಂಟೆ ಆದಮೇಲೆ ಇಲ್ಲೆಲ್ಲ ಆನೆಗಳ ಕಾಟ ಜಾಸ್ತಿ. ನಾನು ನಿಂತಿರೋ ಜಾಗದಲ್ಲಿ ಕೂಡ ಆನೆಗಳು ಬರುತ್ತೆ.